ಇನ್ನು ಸಲಿಂಗ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅವರಿಗೆ ಸಾಲು ಸಂಕಷ್ಟ ಎದುರಾಗ್ತಾ ಇದೆ. ಬಾಡಿ ವಾರೆಂಟ್ ಮೇಲೆ ಸೂರಜ್ ರೇವಣ್ಣನನ್ನ ಸಿಐಡಿ ಕಸ್ಟಡಿಗೆ ಪಡೆದುಕೊಂಡಿದೆ. ಸೊ ಈಗಾಗಲೇ ಕಸ್ಟಡಿಗೆ ಪಡೆದುಕೊಂಡಿರುವಂತ ಸಿಐಡಿ ಇವತ್ತಿನಿಂದ ಸೂರಜ್ ರೇವಣ್ಣ ಅವರ ವಿಚಾರಣೆಯನ್ನ ಬಹಳ ತೀವ್ರತರವಾಗಿ ನಡೆಸುತ್ತೆ. ಸೂರಜ್ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಇವತ್ತು ನಿಗದಿಯಾಗಿದೆ. ಇವತ್ತು ಬಹುತೇಕ ಅವರ ವೈದ್ಯಕೀಯ ಪರೀಕ್ಷೆ ನಡೆಸೋ ಸಾಧ್ಯತೆ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತೇ ಮೋಸ್ಟ್ಲಿ ಆಗುತ್ತೆ. ಸೆಕ್ಷನ್ 377 ಈ ಕೇಸ್ನ ವೈದ್ಯಕೀಯ ಪರೀಕ್ಷೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈ ಸೆಕ್ಷನ್ 377ರ ಅಡಿಯಲ್ಲಿ ದಾಖಲಾಗಿರುವಂಥ ಕೇಸು. ಹಾಗಾಗಿ ಸಂತ್ರಸ್ತ ಮತ್ತು ಆರೋಪಿ ಇವರಿಬ್ಬರ ಮೆಡಿಕಲ್ ಟೆಸ್ಟ್ ಬಹಳ ಪ್ರಮುಖವಾದಂಥ ಸಾಕ್ಷ್ಯವನ್ನು ಕೊಡುತ್ತೆ. ಈಗಾಗಲೇ ಸಂತ್ರಸ್ತನಿಗೆ 15ಕ್ಕೂ ಹೆಚ್ಚು ಟೆಸ್ಟ್ಗಳನ್ನು ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಲಾಗಿದೆ. ಹಾಗಾಗಿ ಸೂರಜ್ ರೇವಣ್ಣ ಅವರಿಗೆ 8 ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ರು. ಆ 8 ಟೆಸ್ಟ್ಗಳನ್ನು ಇವತ್ತು ನಡೆಸುವ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಇವತ್ತು ಆಗಬೇಕಾಗತ್ತೆ. ಯಾಕಂದರೆ ಬಹಳ ಕ್ರೂಷಿಯಲ್ ಎವಿಡೆನ್ಸ್ ಮತ್ತು ಬಹಳ ಪ್ರಮುಖವಾದಂಥ ಸಾಕ್ಷ್ಯ ಇದು. ಹಾಗಾಗಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಈ ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹ ಮಾಡೋ ಕೆಲಸವನ್ನು ಮಾಡ್ತಾರೆ. ಇವತ್ತೇ ಈ ಕೆಲಸ ಆಗುತ್ತೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಬಟ್ 8 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿರೋದ್ರಿಂದ ಈ ಕೆಲಸವನ್ನು ಅವರು ಯಾವಾಗ ಬೇಕಾದರೂ ಮಾಡ್ಬೋದು. ಆದರೆ ಅತಿ ಶೀಘ್ರದಲ್ಲಿ ಮಾಡಬೇಕಾಗಿರುವ ಅನಿವಾರ್ಯತೆಯಲ್ಲಿ ಪೊಲೀಸರಿದ್ದಾರೆ. ಸಿಐಡಿ ಅಧಿಕಾರಿಗಳು ಈಗಾಗಲೇ ಈ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿಯಾಗಿರೋ ಸೂರಜ್ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಅತಿ ಶೀಘ್ರದಲ್ಲಿ ಮುಗಿಸ್ತಾರೆ. ವೀರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಯಾವಾಗ ಮೆಡಿಕಲ್ ಟೆಸ್ಟ್ ಆಗುತ್ತೆ? ನಿನ್ನೆ ಅಂತ ಹೇಳಲಾಗಿತ್ತು, ಇವತ್ತಾದರೂ ಆಗುತ್ತಾ ಅಥವಾ ಬೇರೆ ಯಾವತ್ತಾದರೂ ಮಾಡಬಹುದು ಅನ್ನುವಷ್ಟು ಈಸಿನಾ? ಹೇಗೆ ಈ ಮೆಡಿಕಲ್ ಟೆಸ್ಟ್ ಕತೆ ವೀರೇಶ್? ಖಂಡಿತ ಪ್ರಣೋತ್, ಈಗಾಗಲೇ ಏನು MLC ಸೂರಜ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಆರೋಪದ ಒಂದು ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅಧಿಕೃತವಾಗಿ ಅಂದರೆ ನಿನ್ನೆ ನ್ಯಾಯಾಲಯ 8 ದಿನಗಳ ಕಾಲ ಏನು CID ಕಸ್ಟಡಿಗೆ ನೀಡಿತ್ತು. ಅದಾದ ಬಳಿಕ ಏನು CID ಅಧಿಕಾರಿಗಳು ಒಂದು ಬಾಡಿ ವಾರೆಂಟ್ ಮೇಲೆ ಏನು ಆತನನ್ನು ಕರೆತಂದು ನೇರವಾಗಿ CID ಕಚೇರಿಗೆ ಕರೆತಂದಿರುವಂಥದ್ದು ಮತ್ತು ಪ್ರಮುಖವಾಗಿ ಈಗಾಗಲೇ ಹಾಸನದಲ್ಲಿ ನಡೆದಂಥ ಪ್ರಕರಣಕ್ಕೆ ಮತ್ತು ಅಲ್ಲಿ ನಡೆದಿರುವಂಥ ತನಿಖೆಯಲ್ಲಿ ಕಂಡುಬಂದಂಥ ಸಾಕ್ಷಿಗಳಾಗಿರ್ಬೋದು ಮತ್ತು ಎವಿಡೆನ್ಸ್ಗಳಾಗಿರ್ಬೋದು ಎಲ್ಲವನ್ನೂ ಈಗಾಗಲೇ ಒಂದು ಮೌಖಿಕವಾಗಿ ಕೂಡ ಈಗಾಗಲೇ CID ಅಧಿಕಾರಿಗಳು ಕೂಡ ತೆಗೆದುಕೊಂಡಿರುವಂಥದ್ದು. ಮತ್ತು ಈ ಹಿನ್ನೆಲೆಯಲ್ಲಿ ಈಗಾಗಲೇ CID ಮುಖ್ಯಸ್ಥರಾಗಿರುವಂಥ BK ಸಿಂಗ್ ಈಗಾಗಲೇ ಒಂದು ತಂಡವನ್ನು ಕೂಡ ರಚನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇವತ್ತು ಯಾಕಂದರೆ 24 ಗಂಟೆಗೊಮ್ಮೆ ಏನು ಮೆಡಿಕಲ್ ಟೆಸ್ಟ್ ಮಾಡಿಸಬೇಕಾಗಿದ್ದು ಒಂದು ಪ್ರಕಾರ ಈಗಾಗಲೇ ಏನು ನಿನ್ನೆ ಸೂರಜ್ ರೇವಣ್ಣ ಅವರ ಏನೋ ಒಂದು ಮೆಡಿಕಲ್ ಟೆಸ್ಟ್ ಕೂಡ ಏನು ಹಾಸನದಲ್ಲಿ ನಡೆದಿತ್ತು. ಅದಾದ ಬಳಿಕ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಏನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ನೀಡಿತ್ತು. ಅದಾದ ಮೇಲೆ ಮತ್ತೆ ಅವರು ಮೆಡಿಕಲ್ ಟೆಸ್ಟ್ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಮಧ್ಯಾಹ್ನದ ಒಳಗೆ ಆತನನ್ನು ಬೋರಿಂಗ್ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತು 376 ಒಂದು ಮೆಡಿಕಲ್ ಟೆಸ್ಟ್ ಅನ್ನೋದು ಏನು ತುಂಬ ಪ್ರಮುಖವಾಗಿದ್ದು. ಯಾಕಂದರೆ ಸಂತ್ರಸ್ತ ಈಗಾಗಲೇ ಲೈಂಗಿಕ ದೌರ್ಜನ್ಯ ಎಸಗಿರುವಂಥ ಬಗ್ಗೆ ಈಗಾಗಲೇ ಪವರ್ ಟಿವಿಯಲ್ಲಿ ಕೂಡ ಈಗಾಗಲೇ ಏನು ಒಂದು ಇಂಚಿಂಚು ಮಾಹಿತಿ ಕೂಡ ನೀಡಿರುವಂಥದ್ದು. ಮತ್ತು ಏನು ಸೆನ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಏನು ಕೆಲವೊಂದಿಷ್ಟು ಸಾಕ್ಷಿಗಳು ಅಂದರೆ ಆತ ಮೆಸೇಜ್ ಮಾಡೋದಾಗಿರ್ಬೋದು ಮತ್ತು ಆ ಕೃತ್ಯ ನಡೆದಂಥ ಸ್ಥಳಗಳಲ್ಲಿ ಆಗಿರ್ಬೋದು ಮತ್ತು ಎಲ್ಲವನ್ನೂ ಈಗಾಗಲೇ ಅಲ್ಲಿ ಹಾಸನ ಪೊಲೀಸರು ಸೆನ್ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೂಡ ಮಾಡಿರುವಂಥದ್ದು. ಆ ಎಲ್ಲ ರಿಪೋರ್ಟನ್ನು ಈಗಾಗಲೇ CIDಗೆ ವರ್ಗಾವಣೆ ಆಗುತ್ತಿದ್ದಂತೆ ಏನು CIDಯಲ್ಲಿ ವರ್ಗಾವಣೆ ಆದಂಥ ಏನು ತಂಡ ಏನು SP ವೆಂಕಟೇಶ್ ಆಗಿರ್ಬೋದು ಮತ್ತು DYSP ಉಮೇಶ್ ಆಗಿರ್ಬೋದು ಈಗಾಗಲೇ ಅವರ ಒಂದು ನೇತೃತ್ವ ತಂಡ ಈಗಾಗಲೇ ಆ ಫೈಲನ್ನು ರೆಫರ್ ಮಾಡಿ ಮತ್ತು ಈಗಾಗಲೇ ವಿಚಾರಣೆ ಕೂಡ ಮಾಡ್ತಿರುವಂಥದ್ದು. ಇವತ್ತು ಬಹುತೇಕ ಮಧ್ಯಾಹ್ನದ ಒಳಗೆ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಪ್ರಣೋತ್.